ನಿಮ್ಗೊಂದು ವಿಷಯ ಗೊತ್ತಾ? ಪ್ರಪಂಚದ ಲೆಜೆಂಡರಿ ಇನ್ವೆಸ್ಟರ್ ವಾರನ್ ಬಫೆಟ್ ಅವರ ಟೋಟಲ್ ನೆಟ್ ವರ್ತ್ ಸುಮಾರು 140 ಬಿಲಿಯನ್ ಇದೆ. ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಬರೋಬ್ಬರಿ 11 ಲಕ್ಷ ಕೋಟಿ ರೂಪಾಯಿಗಿಂತಲೂ ಜಾಸ್ತಿ. ಆದ್ರೆ ಇಲ್ಲೊಂದು ಮೈಂಡ್ ಬ್ಲೋಯಿಂಗ್ ರಿಯಾಲಿಟಿ ಅಡಗಿದೆ. ಇದನ್ನ ಯಾರು ಹೇಳಲ್ಲ. ಈ 11 ಲಕ್ಷ ಕೋಟಿಯಲ್ಲಿ 99% ದುಡ್ಡು, ಸ್ವಲ್ಪ ಗಮನ ಕೊಟ್ಟು ಕೇಳಿ, ಅವರು ತಮ್ಮ 50ನೇ ಹುಟ್ಟುಹಬ್ಬ ಆದ್ಮೇಲೆ ಕ್ರಿಯೇಟ್ ಮಾಡಿರೋದಾಗಿದೆ. ಅವರು ನಾರ್ಮಲ್ ಜನರ ತರ ಬದುಕಿ 60ನೇ ವಯಸ್ಸಿನಲ್ಲಿ ರಿಟೈರ್ಡ್ ಆಗಿದ್ರೆ ಬಹುಶಃ ಇವತ್ತು ನಾವು ಅವರ ಹೆಸರು ಕೂಡ ಕೇಳಕ್ಕೆ ಸಿಗ್ತಿರ್ಲಿಲ್ಲ. ಇವತ್ತಿನ ದಿನಗಳಲ್ಲಿ ನಾವು ಸ್ಲೋ ಗ್ರೋತ್ ಇಂದ ಎಷ್ಟು ಫ್ರಸ್ಟ್ರೇಟ್ ಆಗ್ತಿದೀವಿ ಅಂದ್ರೆ, ನಮಗೆ ಒಂದು ತಿಂಗಳಲ್ಲಿ ಕ್ವಿಕ್ ರಿಸಲ್ಟ್ ಬೇಕು, ಡಬಲ್ ಅಥವಾ ಟ್ರಿಬಲ್ ರಿಟರ್ನ್ಸ್ ಹುಡುಕ್ತೀವಿ, ಮತ್ತೆ ಸ್ಟ್ರೆಸ್ ತಗೋತೀವಿ. ಆದ್ರೆ ನಮ್ಮ ಪ್ರಾಬ್ಲಮ್ ಏನ್ ಗೊತ್ತಾ? ನಾವು ಬರೀ ಸ್ಪೀಡಲ್ಲೇ ಎಲ್ಲ ಇದೆ ಅಂತ ಅನ್ಕೋತೀವಿ. ಡೋಂಟ್ ವರಿ, ಇವತ್ತು ನಾನೊಂದು ಎಂಥ ಸೀಕ್ರೆಟ್ ಎಕ್ಸ್ಪೋಸ್ ಮಾಡ್ತಿದ್ದೀನಿ ಅಂದ್ರೆ ಅದು ನೀವು ನೋಡೋ ರಿಯಾಲಿಟಿನೇ ಬದಲಾಯಿಸುತ್ತೆ. ನೋಡ್ತಾ ಇರಿ. ಒಂದು ಬುಕ್ ಸಾವಿರಾರು ಲೈಫ್ಗಳನ್ನೇ ಬದಲಾಯಿಸಿದೆ. ನಮಸ್ಕಾರ ಸ್ನೇಹಿತರೆ, ಡ್ರೀಮ್ ಆನ್ ಲ್ಯಾಬ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಮುಂದೆ ತಗೊಂಡು ಹೋಗ್ತಾ ಇದ್ದೀವಿ ಫಿನಾನ್ಷಿಯಲ್ ಎಜುಕೇಶನ್ ನ ಅತಿ ಡಿಮ್ಯಾಂಡೆಡ್ ಸೀರೀಸ್, ದ ಸೈಕಾಲಜಿ ಆಫ್ ಮನಿ, ರಿಟನ್ ಬೈ ಮಾರ್ಗನ್ ಹೌಸೆಲ್. ಈ ಬುಕ್ ಗ್ಲೋಬಲ್ ಲೆವೆಲ್ ಅಲ್ಲಿ 4 ಕೋಟಿ ಕಾಪೀಸ್ ಸೆಲ್ ಮಾಡಿದೆ. ಎಷ್ಟೋ ಜನರು ಫಿನಾನ್ಷಿಯಲ್ ಸ್ಟ್ರಗಲ್ ಅನ್ನ ಮುಗಿಸಾಕಿದೆ. ಇವತ್ತು ನಾವು ಇದರ ಅತಿ ಇಂಪಾರ್ಟೆಂಟ್ ಪಾರ್ಟ್ ನ ಕನ್ನಡಿಗರಿಗೆ ಸಿಂಪಲ್ ಆಗಿ ಅರ್ಥ ಮಾಡಿಸ್ತಿದೀವಿ. ಚಾಪ್ಟರ್ 4 ಕಾಂಪೌಂಡಿಂಗ್ ನ ಪವರ್, ಹಾಗೆ ಚಾಪ್ಟರ್ 5 ಗೆಟಿಂಗ್ ವೆಲ್ದಿ ವರ್ಸಸ್ ಸ್ಟೇಯಿಂಗ್ ವೆಲ್ದಿ. ಇವತ್ತು ನಾವು ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೋತೀವಿ. ರಿಚ್ ಆಗೋದು ತುಂಬಾ ಈಸಿ, ಆದ್ರೆ ರಿಚ್ ಆಗಿ ಉಳಿಯೋದು ಪ್ರಪಂಚದ ಅತಿ ಕಷ್ಟದ ಕೆಲಸ ಯಾಕೆ ಅಂತ. ನಿಮ್ಗೆ ಸಕ್ಸಸ್ ಬೇಕು ಅಂದ್ರೆ ಖಂಡಿತ ಇವತ್ತಿನ ಈ ವಿಡಿಯೋ ನಿಮ್ಮ ಮೈಂಡ್ ಸೆಟ್ ನ ಟ್ರಾನ್ಸ್ಫಾರ್ಮ್ ಮಾಡುತ್ತೆ. ನೋಡ್ತಾ ಇರಿ. ವರ್ಷಗಳ ಹಿಂದಕ್ಕೆ ಹೋಗೋಣ. ಅಮೆರಿಕಾದ ಓಮಾಹಾ ಸಿಟಿ, ಅಲ್ಲಿ ಒಬ್ಬರಿದ್ರು. ಅವರೇ ವಾರೆನ್ ಬಫೆಟ್. ವಾರೆನ್ಗೆ ಮಾರ್ಕೆಟ್ ಅರ್ಥ ಮಾಡ್ಕೋಬೇಕು ಅನ್ನೋ ಹುಚ್ಚು ಆಸೆ. ಹಾಗಾಗಿ ಕೇವಲ 10ನೇ ವಯಸ್ಸಿನಲ್ಲಿ ತಮ್ಮ ಫಸ್ಟ್ ಸ್ಟಾಕ್ ಪರ್ಚೇಸ್ ಮಾಡ್ತಾರೆ. ಅವರ ಸ್ಕಿಲ್ ಖಂಡಿತ ಸೂಪರ್ ಆಗಿದೆ. ನಂಬರ್ಸ್ ಮತ್ತೆ ಬಿಸ್ನೆಸ್ ನ ಡೀಪ್ ಆಗಿ ಅರ್ಥ ಮಾಡ್ಕೋತಾರೆ. ಆದ್ರೆ ಇಲ್ಲಿ ಆಥರ್ ಮಾರ್ಗನ್ ಹೌಸೆಲ್ ಒಂದು ಶಾಕಿಂಗ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಹೇಳ್ತಾರೆ. ಇವತ್ತು ಅವರ ನೆಟ್ ವರ್ತ್ 11 ಲಕ್ಷ ಕೋಟಿಗಿನ ಮೇಲೆ ಇದೆ. ಆದ್ರೆ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವರು ನಾರ್ಮಲ್ ಜನರ ತನ 30ನೇ ವಯಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ 60ನೇ ವಯಸ್ಸಿನಲ್ಲಿ ಗಾಲ್ಫ್ ಆಡೋಕೆ ರಿಟೈರ್ಡ್ ಆಗಿದ್ರೆ ಏನಾಗ್ತಿತ್ತು? ಅವರ ರಿಟರ್ನ್ ರೇಟ್ ಈಗಿರೋ ಹಾಗೆ ವರ್ಷಕ್ಕೆ 22% ಇದ್ರೂ ಇವತ್ತು ಅವರ ನೆಟ್ ವರ್ತ್ 11 ಲಕ್ಷ ಕೋಟಿ ಇರ್ತಿತ್ತ? ದೇವರಣ ಇಲ್ಲ ಬಾಸ್. ಅವರ ನೆಟ್ ವರ್ತ್ ಬರೀ 11.9 ಮಿಲಿಯನ್ ಇರ್ತಿತ್ತು. ಅಂದ್ರೆ ಸುಮಾರು 100 ಕೋಟಿ ರೂಪಾಯಿ ಅಷ್ಟೇ. 11 ಲಕ್ಷ ಕೋಟಿ ಮತ್ತೆ 100 ಕೋಟಿ ನಡುವಿನ ಡಿಫರೆನ್ಸ್ ಅವರ ಸ್ಕಿಲ್ ಅಲ್ಲ, ಆ ಡಿಫರೆನ್ಸ್ ಟೈಮ್ ನ ಆಟ. ವಾರನ್ ಬಫೆಟ್ ನ ರಿಯಲ್ ಪವರ್ ಅವರ ಸ್ಟಾಕ್ ಪಿಕಿಂಗ್ ಸ್ಕಿಲ್ ಅಲ್ಲ. ಅವರ ಬಿಗ್ಗೆಸ್ಟ್ ಪವರ್ ಏನಂದ್ರೆ ಅವರು ಸತತವಾಗಿ 75 ವರ್ಷಗಳ ತನಕ ನಿಲ್ಲಿಸದೆ ಇನ್ವೆಸ್ಟ್ ಮಾಡಿದ್ರು. ಅವರ ಲಾಂಗ್ ಸ್ಟ್ರಗಲ್ ಅವರ ಅತಿ ದೊಡ್ಡ ಪವರ್ ಆಯ್ತು. ನೋಡಿ, ನಾವು ಯಾವಾಗಲೂ ಸಕ್ಸಸ್ಫುಲ್ ಜನರ ಕರೆಂಟ್ ರಿಯಾಲಿಟಿಯನ್ನ ನೋಡ್ತೀವಿ, ಆದ್ರೆ ಅವರ ಟೈಮ್ ಇನ್ ಮಾರ್ಕೆಟ್ ನೋಡಲ್ಲ. ಇದು ನಮ್ಮೆಲ್ರಿಗೂ ಒಂದು ಮ್ಯಾಸಿವ್ ವೇಕಪ್ ಕಾಲ್. ಫಿನಾನ್ಷಿಯಲ್ ಯೂನಿವರ್ಸ್ ನಲ್ಲಿ ನೀವು ಎಷ್ಟು ಸ್ಮಾರ್ಟ್ ಇದ್ದೀರಾ ಅನ್ನೋದು ಮ್ಯಾಟರ್ ಆಗಲ್ಲ, ನೀವು ಎಷ್ಟು ಲಾಂಗ್ ಟೈಮ್ ಮಾರ್ಕೆಟ್ ನಲ್ಲಿ ಸರ್ವೈವ್ ಆಗ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಟೈಮ್ ಯಾವಾಗಲೂ ಸ್ಕಿಲ್ ನ ಸೋಲ್ಸುತ್ತೆ ಗುರು. ಇದು ಮ್ಯಾಜಿಕ್ ಅಲ್ಲ, ಇದು ಕಾಂಪೌಂಡಿಂಗ್ ನ ಪವರ್. ಇದು ಟೈಮ್ ಜೊತೆ ಎಕ್ಸ್ಪೋನೆನ್ಷಿಯಲ್ ಆಗಿ ಗ್ರೋ ಆಗತ್ತೆ. ಇದನ್ನ ಒಂದು ನೇಚರ್ ಅನಾಲಜಿಯಿಂದ ಅರ್ಥ ಮಾಡ್ಕೊಳ್ಳೋಣ. ನೀವು ಐಸ್ ಏಜ್, ಹಿಮಯುಗದ ಬಗ್ಗೆ ಕೇಳಿರ್ತೀರ ಅಲ್ವಾ? ಭೂಮಿಯ ಮೇಲೆ ಆ ಮಂಜಿನ ಕಾಲ ಇದ್ದಕ್ಕಿದ್ದ ಹಾಗೆ ಯಾವುದೋ ದೊಡ್ಡ ವಾಲ್ಕನೋ ಇಂದ ಬಂದಿದ್ದಲ್ಲ. ಅದು ಬಂದಿದ್ದು ಒಂದು ಸಣ್ಣ ಟೆಂಪರೇಚರ್ ಡ್ರಾಪ್ ಇಂದ. ಬೇಸಿಗೆಯಲ್ಲಿ ಸ್ವಲ್ಪ ಮಂಜು ಕರಗದೆ ಉಳ್ಕೊಳ್ತು. ಮುಂದೆ ಚಳಿಗಾಲದಲ್ಲಿ ಅದರ ಮೇಲೆ ಇನ್ನೂ ಸ್ವಲ್ಪ ಮಂಜು ಬಿತ್ತು. ಹೀಗೆ ಸಾವಿರಾರು ವರ್ಷಗಳ ತನಕ ಆ ಬೇಸ್ ಬೆಳೀತಾ ಹೋಯಿತು. ಕಾಂಪೌಂಡಿಂಗ್ ಕೂಡ ಎಕ್ಸಾಕ್ಟ್ ಆಗಿ ಒಂದು ಸ್ನೋಬಾಲ್ ತರಾನೇ ಕೆಲಸ ಮಾಡುತ್ತೆ. ಇದನ್ನ ಬ್ರೇಕ್ ಡೌನ್ ಮಾಡಿದ್ರೆ ಇದು 3 ಕಾಂಪೋನೆಂಟ್ಸ್ ಇಂದ ಆಗಿದೆ. ಒಂದು, ಆಕ್ಷನ್ ನ ರೋಲ್. ನಿಮ್ಮ ಚಿಕ್ಕ ಇನಿಷಿಯಲ್ ಸ್ಟೆಪ್, ಅದು ಪ್ರತಿ ತಿಂಗಳು 1000 ರೂಪಾಯಿ ಇನ್ವೆಸ್ಟ್ ಮಾಡೋದಾದ್ರೂ ಸರಿ, ಇದು ನಿಮ್ಮ ಬೀಜದ ತರ. ಸೆಕೆಂಡ್ ಒನ್, ಬಿಲೀಫ್ ನ ರೋಲ್. ನೀವು ನಿಮ್ಮ ಪ್ರಾಸೆಸ್ ಮೇಲೆ ನಂಬಿಕೆ ಇಡಬೇಕು, ನಿಲ್ಲಿಸದೆ ಆ ಆಕ್ಷನ್ ಅನ್ನ ರಿಪೀಟ್ ಮಾಡಬೇಕು. ಥರ್ಡ್ ಒನ್, ಟೈಮ್ ನ ರೋಲ್. ಯಾವಾಗ ನಿಮ್ಮ ಹಳೆ ರಿಟರ್ನ್ ಹೊಸ ರಿಟರ್ನ್ಸ್ ನ ಕ್ರಿಯೇಟ್ ಮಾಡುತ್ತೋ ಆಗ ಒಂದು ಪವರ್ಫುಲ್ ಮ್ಯಾಗ್ನೆಟಿಕ್ ಫೋರ್ಸ್ ಜನರೇಟ್ ಆಗುತ್ತೆ.
ನೀವು ಎಷ್ಟು ಲಾಂಗ್ ಆಡ್ತಿರೋ ನಿಮ್ಮ ಸ್ನೋಬಾಲ್ ಅಷ್ಟು ಮ್ಯಾಸಿವ್ ಆಗ್ತಾ ಹೋಗುತ್ತೆ. ಮತ್ತೆ ಇದೇನು ಹೊಸ ಕಾನ್ಸೆಪ್ಟ್ ಅಲ್ಲ. ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗತ್ತೆ. ಏನ್ಷಿಯಂಟ್ ಈಜಿಪ್ತಿಯನ್ಸ್ ವರ್ಷಗಳ ಕಾಲ ಚಿಕ್ಕ ಚಿಕ್ಕ ಬಾಕ್ಸ್ ಸೇರಿಸಿ ಪಿರಮಿಡ್ ಕಟ್ಟಿದ್ರು, ಓವರ್ ನೈಟ್ ಅಲ್ಲ. ಗೌತಮ ಬುದ್ಧ ಸತತವಾಗಿ ಧ್ಯಾನ ಮತ್ತೆ ಕನ್ಸಿಸ್ಟೆನ್ಸಿಯಿಂದ ಜ್ಞಾನವನ್ನ ಮ್ಯಾನಿಫೆಸ್ಟ್ ಮಾಡಿದ್ರು. ಚಾರ್ಲ್ಸ್ ಡಾರ್ವಿನ್ ಹೇಳಿದ್ರು, ನೇಚರ್ ಅಲ್ಲಿ ಚಿಕ್ಕ ಚಿಕ್ಕ ಸ್ಲೋ ಚೇಂಜಸ್ ಮಿಲಿಯನ್ಸ್ ಆಫ್ ಇಯರ್ಸ್ ನಲ್ಲಿ ಹೊಸ ಲೈಫ್ ನ ಕ್ರಿಯೇಟ್ ಮಾಡುತ್ತೆ ಅಂತ. ಅಷ್ಟೇ ಯಾಕೆ, ಸ್ವತಃ ಆಲ್ಬರ್ಟ್ ಐನ್ಸ್ಟೀನ್ ಹೇಳಿದ್ರು, ಕಾಂಪೌಂಡ್ ಇಂಟ್ರೆಸ್ಟ್ ಈ ಪ್ರಪಂಚದ 8ನೇ ಅದ್ಭುತ. ಯಾರು ಅದನ್ನ ಅರ್ಥ ಮಾಡ್ಕೋತಾರೋ ಅವರು ದುಡಿತಾರೆ, ಯಾರು ಅರ್ಥ ಮಾಡ್ಕೊಳ್ಳಲ್ವೋ ಅವರು ಕಳೆದುಕೊಳ್ತಾರೆ ಅಂತ. ಈಗ ಬರೋಣ ಈ ವಿಡಿಯೋದ ಅತಿ ಕ್ರಿಟಿಕಲ್ ಲೆವೆಲ್ಗೆ. ರಿಚ್ ಆಗೋದು ಹಾಗೆ ರಿಚ್ ಆಗಿ ಉಳಿಯೋದು, ಇವೆರಡು ಟೋಟಲಿ ಡಿಫ್ರೆಂಟ್ ಸ್ನೇಹಿತರೆ. ನೀವೆಲ್ಲ ವಾರೆನ್ ಬಫೆಟ್ ಹಾಗೆ ಚಾರ್ಲ್ಸ್ ಮುಂಗರ್ ಹೆಸರು ಕೇಳಿರ್ತೀರಾ, ಆದ್ರೆ ಅವರ 3ನೆಯ ಪಾರ್ಟ್ನರ್ ರಿಕ್ ಗೆರಿನ್ ಬಗ್ಗೆ ಕೇಳಿದೀರಾ? 1970ರಲ್ಲಿ ಈ 3 ಜನ ಈಕ್ವಲ್ ಆಗಿ ಸ್ಮಾರ್ಟ್ ಇದ್ರು. ಮೂವರ ಇಮ್ಯಾಜಿನೇಷನ್ ಮತ್ತೆ ವಿಷನ್ ಸೇಮ್ ಇತ್ತು. ಆದ್ರೆ ಡಾರ್ಕ್ ರಿಯಾಲಿಟಿ ಏನಂದ್ರೆ, ರಿಕ್ ಗೆರಿನ್ ಬೇಗ ರಿಚ್ ಆಗೋ ಚಕ್ಕರ್ನಲ್ಲಿ ಎಕ್ಸ್ಟ್ರೀಮ್ ರಿಸ್ಕ್ ತಗೊಂಡ್ರು. ಅವರು ಆ ಸ್ಲೋ ಗ್ರೋತ್ ಇಂದ ಫ್ರಸ್ಟ್ರೇಟ್ ಆಗಿದ್ರು. ಪ್ರಾಸೆಸ್ ನ ಸ್ಪೀಡ್ ಅಪ್ ಮಾಡೋಕೆ ಮಾರ್ಜಿನ್ ಲೋನ್ಸ್ ತಗೊಂಡು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು. ಯಾವಾಗ 1973ರ ಭೀಕರ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಬಂತು, ಮಾರ್ಕೆಟ್ ಆಲ್ಮೋಸ್ಟ್ 70% ಬಿತ್ತು. ಬಫೆಟ್ ಮತ್ತೆ ಮುಂಗಾರ್ ಹತ್ರ ಪೇಷನ್ಸ್ ಇತ್ತು, ಅವರ ಸರ್ವೈವಲ್ ಸ್ಟ್ರಾಟಜಿ ಸ್ಟ್ರಾಂಗ್ ಆಗಿತ್ತು. ಆದ್ರೆ ರಿಕ್ ಸಾಲದಲ್ಲಿ ಮುಳುಗಿದ್ರು. ಅನಿವಾರ್ಯವಾಗಿ ಅವರು ತಮ್ಮೆಲ್ಲಾ ವ್ಯಾಲ್ಯೂಯಬಲ್ ಶೇರ್ಸ್ನ ತುಂಬಾನೇ ಕಡಿಮೆ ರೇಟ್ಗೆ ವಾರೆನ್ ಬಫೆಟ್ಗೆ ಸೆಲ್ ಮಾಡಬೇಕಾಯ್ತು. ಒಬ್ಬ ಹೈಲಿ ಸ್ಕಿಲ್ಡ್ ಮನುಷ್ಯ ಗೇಮ್ ಇಂದ ಆಚೆ ಹೋದ, ಯಾಕಂದ್ರೆ ಅವನು ಸರ್ವೈವಲ್ ರೂಲ್ಸ್ ಬ್ರೇಕ್ ಮಾಡಿದ್ದ. ದುಡ್ಡು ಕ್ರಿಯೇಟ್ ಮಾಡೋಕೆ ನೀವು ರಿಸ್ಕ್ ತಗೋಬೇಕು, ಪ್ರಪಂಚದ ವಿರುದ್ಧ ಹೋಗಬೇಕು. ಆದ್ರೆ ಆ ದುಡ್ಡನ್ನ ಉಳಿಸ್ಕೊಳ್ಳೋಕೆ ನಿಮಗೆ ಫಿಯರ್ ಮತ್ತೆ ಹ್ಯುಮ್ಯಾನಿಟಿ ಇರಬೇಕು. ನೀವು ಗೇಮಲ್ಲೇ ಇಲ್ಲ ಅಂದ್ರೆ ಕಾಂಪೌಂಡಿಂಗ್ ಹೇಗೆ ಕೆಲಸ ಮಾಡುತ್ತೆ ಹೇಳಿ? ಸರ್ವೈವಲ್ ಯಾವಾಗಲೂ ಬಿಗ್ಗೆಸ್ಟ್ ಸ್ಟ್ರಾಟಜಿ ಆಗಿರುತ್ತೆ. ಇದು ಎಕ್ಸಾಕ್ಟ್ ಆಗಿ ನಮ್ಮ ಡೈಲಿ ಲೈಫ್ ತರಾನೇ. ಹೊಸದಾಗಿ ಜಿಮ್ ಜಾಯ್ನ್ ಆದಾಗ ಏನಾಗುತ್ತೆ ಹೇಳಿ? ಮೊದಲೆರಡು ದಿನ ಫುಲ್ ಜೋಶಲ್ಲಿ ಹೆವಿ ವರ್ಕೌಟ್ ಮಾಡ್ತೀರಾ, ಮುಂದೆ 10 ದಿನ ಬಾಡಿ ಪೇನ್ ಇರುತ್ತೆ, ಆಮೇಲೆ 1 ತಿಂಗಳು ಜಿಮ್ ಕಡೆಗೆ ತಲೆನೇ ಹಾಕಲ್ಲ. ಇದನ್ನೇ ಹೀರೋಗಿರಿ ಅನ್ನೋದು. ಇನ್ನೊಂದು ಕಡೆ ಒಬ್ಬ ಮನುಷ್ಯ ದಿನ ಬರೀ 30 ಮಿನಿಟ್ಸ್ ಕನ್ಸಿಸ್ಟೆಂಟ್ ಆಗಿ ವಾಕ್ ಮಾಡ್ತಾನೆ. 1 ವರ್ಷ ಆದ್ಮೇಲೆ ಯಾರು ಹೆಲ್ದಿ ಟ್ರಾನ್ಸ್ಫಾರ್ಮೇಶನ್ ಆಗಿರ್ತಾರೆ? ಸತತವಾಗಿ ಎಫರ್ಟ್ ಹಾಕಿದವರು. ರಿಯಲ್ ಲೈಫ್ನಲ್ಲಿ ನಾವು ಕ್ವಿಕ್ ರಿಸಲ್ಟ್ ಹಿಂದೆ ಓಡ್ತೀವಿ, ಆದರೆ ಡೈಲಿ ಮಾಡೋ ಚಿಕ್ಕ ಚಿಕ್ಕ ಬೋರಿಂಗ್ ಮತ್ತೆ ಸ್ಲೋ ಆಕ್ಷನ್ಸ್ ಲಾಸ್ಟಲ್ಲಿ ಮ್ಯಾಜಿಕ್ ಮಾಡುತ್ತೆ. ನಿಮಗೆ ಬೆಸ್ಟ್ ರಿಸಲ್ಟ್ಸ್ ಬೇಕಾಗಿಲ್ಲ ಬಾಸ್, ಲಾಂಗ್ ಟೈಮ್ ತನಕ ಸಸ್ಟೈನ್ ಮಾಡೋಕೆ ಆಗೋ ರಿಟರ್ನ್ಸ್ ಬೇಕು ಅಷ್ಟೇ. ಇದಾಗಿತ್ತು ಇವತ್ತಿನ ಎಪಿಸೋಡ್ ನಂಬರ್ 3. ಹಾಗಾದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ನಾವೇನೇನನ್ನ ಕಲ್ತ್ವಿ? ಫಸ್ಟ್ ಒನ್, ಟೈಮ್ ಬೀಟ್ಸ್ ಸ್ಕಿಲ್. ಕಾಂಪೌಂಡಿಂಗ್ ಸ್ಲೋ ಆಗಿದೆ, ಆದರೆ ಇದು ಯೂನಿವರ್ಸ್ನ ಅತಿ ಮ್ಯಾಗ್ನೆಟಿಕ್ ಫೋರ್ಸ್. ಟೈಮ್ ಯಾವಾಗಲೂ ಸ್ಕಿಲ್ನ ಸೋಲಿಸುತ್ತೆ. ಸೆಕೆಂಡ್ ಒನ್, 2 ಡಿಫ್ರೆಂಟ್ ಗೇಮ್ಸ್. ದುಡ್ಡು ಮಾಡೋದು ಮತ್ತೆ ದುಡ್ಡು ಉಳಿಸೋದು, ಎರಡಕ್ಕೂ ಕಂಪ್ಲೀಟ್ ಆಪೋಸಿಟ್ ಮೈಂಡ್ಸೆಟ್ ಬೇಕು. ಥರ್ಡ್ ಲೆಸನ್, ಸರ್ವೈವಲ್ ಈಸ್ ಅ ಕೀ. ಗೇಮಲ್ಲಿ ಸರ್ವೈವ್ ಆಗೋದೇ ನಿಮ್ಮ ಬಿಗ್ಗೆಸ್ಟ್ ಲೈಫ್ ಸ್ಟ್ರಾಟಜಿ ಆಗಿರಬೇಕು. ಫೋರ್ತ್ ಒನ್, ಪವರ್ ಆಫ್ ಕನ್ಸಿಸ್ಟೆನ್ಸಿ. ಚಿಕ್ಕ ಕನ್ಸಿಸ್ಟೆಂಟ್ ರಿಟರ್ನ್ಸ್ ಮುಂದೆ ಹೋಗಿ ಇಂಪಾಸಿಬಲ್ ಅನ್ಸೋ ಹ್ಯೂಜ್ ರಿಸಲ್ಟ್ಸ್ನ ಕ್ರಿಯೇಟ್ ಮಾಡುತ್ತೆ. ಆದರೆ ಇಲ್ಲಿ ಅತಿ ದೊಡ್ಡ ಪ್ರಶ್ನೆ ಹೇಳುತ್ತೆ, ಸರ್ವೈವಲ್ ಮಾತ್ರ ಅಷ್ಟು ಇಂಪಾರ್ಟೆಂಟ್ ಆಗಿದ್ರೆ, ಲಾಂಗ್ ಟೈಮ್ ತನಕ ಗೇಮಲ್ಲಿ ಉಳಿಯೋದೇ ರೂಲ್ ಆಗಿದ್ರೆ, ನಮ್ಮ ಒಳಗಿರೋ ಎಮೋಷನ್ಸ್ ಮತ್ತೆ ಫಿಯರ್ ಇದರಲ್ಲಿ ಎಷ್ಟು ಡೀಪ್ ರೋಲ್ ಯಾಕೆ ಪ್ಲೇ ಮಾಡುತ್ತೆ? ಎಲ್ಲವೂ ಬರೀ ಮ್ಯಾಥ್ ಮತ್ತೆ ನಂಬರ್ಸ್ ಆಟ ಆಗಿದ್ರೆ ನಾವ್ಯಾಕೆ ಪ್ಯಾನಿಕ್ ಆಗಿ ಎಲ್ಲಾನು ಸೇಲ್ ಮಾಡ್ತೀವಿ? ಬರೋ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾವು ಹ್ಯೂಮನ್ ಸೈಕಾಲಜಿಯ ಆ ಡಾರ್ಕ್ ರೂಮ್ಗೆ ಎಂಟರ್ ಮಾಡ್ತೀವಿ. ಎಲ್ಲಿಂದ ನಮ್ಮ ಆ ಎಲ್ಲ ಇರಿಟೇಷನಲ್ ಡಿಸಿಷನ್ಸ್ ಕ್ರಿಯೇಟ್ ಆಗುತ್ತೋ ಅಲ್ಲಿಗೆ. ಮುಂದಿನ ವಿಡಿಯೋ ಮಿಸ್ ಆಗಬಾರ್ದು ಅಂದ್ರೆ ಕೂಡಲೇ ಡ್ರೀಮ್ ಒನ್ ಲ್ಯಾಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇದಾಗಿತ್ತು ದ ಸೈಕಾಲಜಿ ಆಫ್ ಮನಿನ ಪಾರ್ಟ್ 3. ನೆನ್ಪಿಡಿ, ಬದಲಾವಣೆ ಸ್ಟಾರ್ಟ್ ಆಗೋದು ಒಂದು ಚಿಕ್ಕ ಆಲೋಚನೆಯಿಂದ, ಆದರೆ ಅದು ದೊಡ್ಡದಾಗೋದು ಲಾಂಗ್ ಟೈಮ್ನ ಕನ್ಸಿಸ್ಟೆನ್ಸಿಯಿಂದ. ಡ್ರೀಮ್ ಒನ್ ಲ್ಯಾಬ್ ಕಡೆಯಿಂದ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ನಮಸ್ಕಾರ, ನಾನು ಹೋಗಿ ಬರ್ತೀನಿ. ಹ್ಯಾವ್ ಅ ನೈಸ್ ಡೇ.